ಮಕ್ಕಳೇ, ನೀವು ಹಿಂದಿನ ತರಗತಿಯಲ್ಲಿ ಈಗಾಗಲೇ 8 ಮತ್ತು 9ನೇ ತರಗತಿಯಲ್ಲಿ ವೃತ್ತಗಳ ಬಗ್ಗೆ, ವೃತ್ತ ಅಂದ್ರೆ ಏನು, ವೃತ್ತಗಳ ಕೆಲವು ಅಂಶಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ನಾವು ಈಗ 10ನೇ ತರಗತಿಯಲ್ಲಿ ನಿಮ್ಮ 3-4 ಅಧ್ಯಾಯವಾದಂತಹ ಆ ವೃತ್ತಗಳ ಭಾಗದಲ್ಲಿ ಇನ್ನೂ ಕೆಲವು ಹೊಸ ಹೊಸ ವಿಚಾರಗಳನ್ನ ಅಧ್ಯಯನ ಮಾಡೋಣ. ಸ್ಪರ್ಶಕಗಳು, ಛೇದಕಗಳು ಅಂತಂದ್ರೆ ಅಂತ ತಿಳ್ಕೊಳ್ಳೋಣ ಮತ್ತು ಅದರ ಬಗ್ಗೆ ಪ್ರಮೇಯವನ್ನು ಅಭ್ಯಾಸ ಮಾಡೋಣ. ಅದಕ್ಕಿಂತ ಮುಂಚೆ ವೃತ್ತ ಅಂತಂದ್ರೆ ಏನು ಮಕ್ಕಳ ಇನ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ವೃತ್ತ ಅಂದ್ರೆ ಏನು? ಈಗ ವೃತ್ತ ಕೇಂದ್ರದಿಂದ ವೃತ್ತದ ಮೇಲಿನ ಸ್ಥಿರ ಬಿಂದುವಿನಿಂದ ಸಮಾನ ಅಂತರದಲ್ಲಿರುವಂತಹ ಈ ಬಿಂದುಗಳ ಸಮೂಹವನ್ನ ಕರಿತೀವಿ ವೃತ್ತ. ವೃತ್ತ ಕೇಂದ್ರದಿಂದ ಸ್ಥಿರ ಬಿಂದುವಿನಿಂದ ವೃತ್ತ ಕೇಂದ್ರದಿಂದ ಸ್ಥಿರ ಬಿಂದುವಿನಲ್ಲಿ ಈ ವೃತ್ತಗಳ ಸಮೂಹ, ವೃತ್ತ ಕೇಂದ್ರ ಮತ್ತು ಈ ಸ್ಥಿರ ಬಿಂದುಗಳ ಅಂತರ ಏನಾಗುತ್ತೆ? ಸ್ಥಿರವಾಗಿರುತ್ತದೆ. ವೃತ್ತ ಕೇಂದ್ರ ಮತ್ತು ವೃತ್ತದ ಮೇಲ್ಮೈನ ಎಲ್ಲ ಬಿಂದುಗಳ ನಡುವಿನ ಅಂತರ ಸ್ಥಿರವಾಗಿರುವಂತಹ ಈ ಬಿಂದುಗಳ ಸಮೂಹವನ್ನ ನಾವೇನಂತ ಕರಿತೀವಿ? ವೃತ್ತ ಹೇಳಿ ಕರಿತೀವಿ. ವೃತ್ತದಲ್ಲಿ ನಿಮಗೆ ಇದು ವೃತ್ತ ಕೇಂದ್ರ ಅಂತಂದ್ರೆ ಗೊತ್ತು, ಓ ಅಂತ ಸೂಚಿಸ್ತೀವಿ ವೃತ್ತ ಕೇಂದ್ರವನ್ನ. ವೃತ್ತ ಕೇಂದ್ರ ಮತ್ತು ವೃತ್ತದ ಮೇಲಿನ ಎಲ್ಲ ಬಿಂದುಗಳು ವೃತ್ತ ಕೇಂದ್ರದಿಂದ ಏನೋ ಸಮಾನ ಅಂತರದಲ್ಲಿ ಇದೆ ಅಂತ ಗೊತ್ತು ನಿಮಗೆ. ಈ ಪ್ರತಿಯೊಂದು ಬಿಂದುವಿಗೂ ಕೂಡ ವೃತ್ತದ ಮೇಲಿನ ನಾವು ವೃತ್ತ ಕೇಂದ್ರದಿಂದ ವೃತ್ತದ ಮೇಲಿನ ಪ್ರತಿಯೊಂದು ಬಿಂದುವಿಗೂ ಕೂಡ ನಾವು ಒಂದು ರೇಖೆಯನ್ನು ಎಳೆದ್ರೆ ಈ ಒಂದು ರೇಖೆಯನ್ನ, ಈ ಒಂದು ಅಂತರವನ್ನು ನಾವು ತ್ರಿಜ್ಯ ಅಂತ ಹೇಳಿ ಕರಿತೀವಿ. ನೋಡಿ, ಎ ಬಿ ಸಿ ಅಂತ ಹೆಸರನ್ನು ಕೊಡ್ತಾ ಹೋದ್ರೆ ವೃತ್ತ ಕೇಂದ್ರ ಮತ್ತು ವೃತ್ತದ ಮೇಲಿನ ಬಿಂದುವಿನ ನಡುವಿನ ದೂರ ಅಥವಾ ಈ ರೇಖೆಯನ್ನ ಓ ಎ ಓ ಬಿ ದೂರವನ್ನು ಕರಿತೀವಿ ತ್ರಿಜ್ಯ ಅಂತ ಕರಿತೀವಿ. ನಾವೇ ಗೊತ್ತಿರ್ಬೋದು, ಆವರ್ತನೆ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀರಾ ತ್ರಿಜ್ಯ ಏನು. ಮತ್ತು ವೃತ್ತದ ಕೇಂದ್ರ ಮತ್ತು ವೃತ್ತದ ಮೇಲಿನ ಬಿಂದುಗಳನ್ನ ಕೇಂದ್ರದ ಮೂಲಕ ಸೇರಿಸಿದ್ರೆ ಇದನ್ನೇನು ಕರಿತೀವಿ? ವ್ಯಾಸ ಅಂತ ಕರಿತೀವಿ. ವೃತ್ತದ ಮೇಲಿನ 2 ಬಿಂದುಗಳನ್ನ ಸೇರಿಸೋದನ್ನ ಜ ಅಂತ ಕರಿತೀವಿ. ಅದೇ ಜ ಕೇಂದ್ರದಿಂದ ಮೂಲಕ ಹಾದು ಹೋದ್ರೆ ಅದನ್ನೇನು ಕರಿತೀವಿ? ವ್ಯಾಸ ಅಂತ ಕರಿತೀವಿ ಅಂತ ಗೊತ್ತಿದೆ. ಮತ್ತು ವೃತ್ತ ಕೇಂದ್ರವನ್ನ ಜಾವು 2 ಖಂಡಗಳಾಗಿ ವಿಭಾಗಿಸುತ್ತೆ ಅಂತಲೂ ಗೊತ್ತು. ಅಧಿಕ ಭಾಗವನ್ನ ಅಧಿಕ ವೃತ್ತಖಂಡ, ಚಿಕ್ಕ ಭಾಗವನ್ನ ಲಘು ವೃತ್ತಖಂಡ ಅಂತ ಕರಿತೀವಿ ಅಂತ ಗೊತ್ತಿದೆ. ಮತ್ತು ಜಾನ ಅಂತ್ಯ ಬಿಂದುಗಳನ್ನ ವೃತ್ತದ ಮೇಲಿನ ಈ ರೇಖೆಯನ್ನ ವೃತ್ತ ಕಂಸ ಅಂತ ಹೇಳಿ ಕರಿತೀವಿ. ಹೌದಾ? ಜಾ ಮತ್ತು ವೃತ್ತದ ಮೇಲಿನ 2 ಜಾಲ ವ್ಯಾಸ ಮತ್ತು ವ್ಯಾಸವನ್ನು ಸೇರಿಸಿದ ಜಾ ಮತ್ತು ವೃತ್ತದ ಮೇಲಿನ ರೇಖೆಯನ್ನು ಕರಿತೀವಿ, ವೃತ್ತ ಕಂಸ ಅಂತ ಕರಿತೀವಿ. ಈ ಅಂಶಗಳನ್ನು ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಈಗ ವೃತ್ತ ಮತ್ತು ಒಂದು ರೇಖೆ, ವೃತ್ತ ಮತ್ತು ಇನ್ನು ಒಂದು ರೇಖೆ, ಇವುಗಳ ಮೇಲೆ ಉದ್ಭವಿಸುವಂತಹ ವೃತ್ತ ಮತ್ತು ಒಂದು ರೇಖೆ, ವೃತ್ತ ಮತ್ತು ಒಂದು ರೇಖೆಯ ಮೇಲೆ ಉದ್ಭವಿಸುವಂತಹ ಈ ತರಗತಿಯಲ್ಲಿ ನೀವು ಹೊಸ ಅಂಶ ಏನು ತಿಳ್ಕೊತಾ ಇದ್ದೀರಾ ಅಂತಂದ್ರೆ, ಈಗ ವೃತ್ತದ ಮೇಲೆ ಹಲವಾರು ಬಿಂದುಗಳಿದೆ. ನಾನು ಈ ರೇಖೆಯನ್ನ ಹೊರಗಡೆ ಇದೇನಿದೆ? ಒಂದು ರೇಖೆ, ಒಂದು ಸರಳ ರೇಖೆ ವೃತ್ತವನ್ನ ಏನಾಗಿಲ್ಲ, ಛೇದಿಸಿಲ್ಲ ಅಥವಾ ಸ್ಪರ್ಶಿಸಿಲ್ಲ, ಟಚ್ ಮಾಡಿಲ್ಲ, ಹೊರಭಾಗದಲ್ಲಿದೆ ಅಂತ ಹೇಳ್ಬೋದಲ್ವಾ. ಇನ್ನೊಂದು ರೇಖೆ ಹೇಳ್ತೀನಿ, ಇನ್ನೊಂದು ರೇಖೆಯನ್ನ ನೋಡಿ. ಈ ಪಿ ಕ್ಯೂ ಅನ್ನ ರೇಖೆ ವೃತ್ತವನ್ನು ಒಂದು ಬಿಂದುವಿನಲ್ಲಿ ಸ್ಪರ್ಶಿಸಿದೆ, ಹೌದಾ? ಅದೇ ತರ ಇನ್ನೊಂದು ರೇಖೆ ಹೇಳ್ತೀನಿ ನೋಡಿ. ಈ ಎಂ ಎನ್ ಅನ್ನ ರೇಖೆ ವೃತ್ತವನ್ನ 2 ಬಿಂದುವಿನಲ್ಲಿ ಸ್ಪರ್ಶಿಸಿದೆ, ಹೌದಾ? ಇದು ಈ ರೇಖೆ ಅನ್ನೋ ರೇಖೆ ವೃತ್ತದಿಂದ ಹೊರಭಾಗದಲ್ಲಿರುವಂತಹ ರೇಖೆ, ಇದು ಛೇದಿಸುವುದಿಲ್ಲ, ಸ್ಪರ್ಶಿಸುವುದಿಲ್ಲ. ಇಲ್ಲಿ ಏನಾಗಿದೆ? ಈ ಪಿ ಕ್ಯೂ ಅನ್ನ ರೇಖೆ ಏನಾಗಿದೆ? ವೃತ್ತವನ್ನ ಒಂದು ಬಿಂದುವಿನಲ್ಲಿ ಏನಾಗಿದೆ? ಛೇದಿಸಿದೆ ಅಥವಾ ಸ್ಪರ್ಶಿಸಿದೆ. ಹಾಗಾಗಿ ಈ ಪಿ ಕ್ಯೂ ಅನ್ನೋ ಒಂದು ರೇಖೆಯನ್ನು ಏನಂತ ಕರಿತೀವಿ? ಸ್ಪರ್ಶಕ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಪರ್ಶಕ ಅಂದ್ರೆ ವೃತ್ತದ ಮೇಲೆ ಒಂದು ಬಿಂದುವನ್ನ ಸ್ಪರ್ಶಿಸುವಂತಹ ಒಂದು ರೇಖೆ ಅಥವಾ ಒಂದು ಬಿಂದುವಿನಲ್ಲಿ ವೃತ್ತವನ್ನ ಛೇದಿಸುವಂತಹ ಒಂದು ರೇಖೆಯನ್ನ ಸ್ಪರ್ಶಕ ಅಂತ ಕರಿತೀವಿ. ವೃತ್ತವನ್ನ 2 ಬಿಂದುವಿನಲ್ಲಿ ಛೇದಿಸುವ ರೇಖೆಯನ್ನ ಛೇದಕ ಅಂತ ಕರಿತೀವಿ. ಅನ್ನೋದು ವೃತ್ತವನ್ನ 2 ಬಿಂದುವಿನಲ್ಲಿ ಏನ್ ಮಾಡುತ್ತೆ? ಛೇದಿಸುತ್ತದೆ. ಸ್ಪರ್ಶಕವು ವೃತ್ತವನ್ನ ಒಂದೇ ಒಂದು ಬಿಂದುವಿನಲ್ಲಿ ಏನಾಗುತ್ತೆ? ಛೇದಿಸುತ್ತದೆ. ಇದು ಛೇದಕ. ಇಲ್ಲಿ ಛೇದಕಕ್ಕೂ ಮತ್ತು ಸ್ಪರ್ಶಕಕ್ಕೂ ಸಂಬಂಧ ಏನು? ನಡುವಿನ ವ್ಯತ್ಯಾಸ ಏನು? ಸ್ಪರ್ಶಕ ಒಂದು ಬಿಂದುವಿನಲ್ಲಿ ಛೇದಿಸುತ್ತೆ ವೃತ್ತವನ್ನ, ಛೇದಕ 2 ಬಿಂದುವಿನಲ್ಲಿ ವೃತ್ತವನ್ನ ಛೇದಿಸುತ್ತೆ.
ಈ ಅಂಶಗಳನ್ನು ನೀವು ಈ ಒಂದು ಪಾಠದಲ್ಲಿ ಅಧ್ಯಯನವನ್ನು ಮಾಡ್ತೀರಿ. ಅಂದರೆ ವೃತ್ತವನ್ನು ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸುವ ರೇಖೆಯನ್ನು ಸ್ಪರ್ಶಕ, ವೃತ್ತವನ್ನು ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸುವ ರೇಖೆಯನ್ನು ಕರಿತೀವಿ, ಇದನ್ನು ಸ್ಪರ್ಶಕ. ಒಂದೇ ಒಂದು ಬಿಂದುವಿನಲ್ಲಿ, ಉದಾಹರಣೆಗೆ ಆ ಬಿಂದುವನ್ನು ಎ ಅಂತ ಕೊಟ್ಟರೆ ಆ ಬಿಂದುವನ್ನು ಸ್ಪರ್ಶ ಬಿಂದು. ಸ್ಪರ್ಶ ಬಿಂದು ಅಂದ್ರೇನು? ವೃತ್ತವನ್ನ ಒಂದು ಬಿಂದುವಿನಲ್ಲಿ ಸ್ಪರ್ಶ, ಒಂದು ರೇಖೆಯು ವೃತ್ತವನ್ನು ಸ್ಪರ್ಶಿಸುವ ಬಿಂದುವೇ ಸ್ಪರ್ಶ ಬಿಂದು. ಆ ಸ್ಪರ್ಶ ಬಿಂದು ಒಂದು ಬಿಂದುವಿನಲ್ಲಿ ಮಾತ್ರ ಸ್ಪರ್ಶಿಸುವಂಥದ್ದು ಅಥವಾ ಛೇದಿಸುವಂತಹ ರೇಖೆಯನ್ನ, ಈ PQ ಅನ್ನೋ ರೇಖೆಯನ್ನ ಸ್ಪರ್ಶಕ ಅಂತೇಳಿ ಕರಿತೀವಿ. ಈ ರೀತಿ ವೃತ್ತದ ಮೇಲೆ ಅನೇಕ ಹಲವಾರು ಬಿಂದುಗಳಿವೆ. ಆ ಪ್ರತಿಯೊಂದು ಬಿಂದುಗೂ ಕೂಡ ನಾವು ಒಂದೊಂದು ಸ್ಪರ್ಶಕವನ್ನ ಎಳೆಯಬಹುದು. ಒಂದು ಬಿಂದುವಿಗೆ ಒಂದೇ ಸ್ಪರ್ಶಕವನ್ನು ಎಳೆಯಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ನೋಡಿ, ಇದೇ ತರ ನೋಡಿ ಎರಡು ಜಾಗ ವೃತ್ತದ ಮೇಲೆ ಒಂದು ಜಾಗ ಎಳಿತಾ ಹೋಗ್ತೀನಿ. ಸಮಾನ ಅಂತರದಲ್ಲಿ, ಒಂದು ಜಾಗೆ ಸಮಾಂತರವಾಗಿ ಒಂದು ಜಾಗ ಎಳಿತಾ ಹೋಗ್ತೀನಿ. ನೋಡಿ, ವೃತ್ತಕ್ಕೆ ಎಳೆದ ಮೂಲಕ ಅದು ಹೋಗುವ ಜಾಗ ವ್ಯಾಸ ಅಂತ ಕರೀತಾರೆ. ಹೌದಾ? ನೋಡಿ, ಈಗ ನಾನು ಜಾಗ ಎಳಿತಾ ಹೋದೆ. ನೋಡಿ, ಈ ಜಾಗ ಎಳಿತಾ ಹೋದಾಗ ವೃತ್ತದ ಅಂತ್ಯ ಬಿಂದುವಿನಲ್ಲಿ ಎಳೆದ ಜಾಗಗಳು ಏನಾಗ್ತದೆ? ವೃತ್ತಕ್ಕೆ ಸ್ಪರ್ಶಕವೇ ಆಗಿರುತ್ತದೆ. ನೋಡಿ, AB, ಈ CB, EF ಇವೆಲ್ಲ ಜಾಗಗಳು. EF, GH, IJ. ನೋಡಿ, ವೃತ್ತದ ಜಾಗಗಳ ವೃತ್ತದ ಅಂತ್ಯ ಬಿಂದುವಿನಲ್ಲಿ ಏನಾಯ್ತು? ಎಳೆದ ಜಾಗ ವೃತ್ತಕ್ಕೆ ಏನಾಯ್ತು? ಸ್ಪರ್ಶಕವಾಯಿತು. ಇವೆಲ್ಲವೂ ಕೂಡ ಏನಾಗಿದೆ? ಒಂದಕ್ಕೊಂದು ಏನಾಗಿದೆ? ಸಮಾಂತರವಾಗಿದೆ ಇಲ್ಲಿ ಹೇಳ್ಬೋದು. ಪ್ರತಿಯೊಂದು ಜಾಗಗಳು ಒಂದಕ್ಕೊಂದು ಸಮಾಂತರವಾಗಿದೆ. ವೃತ್ತದ ಅಂತ್ಯ ಬಿಂದುವಿನಲ್ಲಿ ಎಳೆದ ಜಾಗಗಳು ಕೂಡ ಏನಾಗಿದೆ? ಸಮಾಂತರವಾಗಿದೆ. ಆ ಜಾಗಗಳನ್ನು ಕರಿತೀವಿ ಸ್ಪರ್ಶಕಗಳು ಅಂತ ಹೇಳಿ ಕರಿತೀವಿ. ನೋಡಿ, ಹಾಗಾದ್ರೆ ಎರಡು ಸಮಾಂತರವಾಗಿ ಎಷ್ಟು ಸ್ಪರ್ಶಕಗಳು ಎಳೆಯಬಹುದು? ನೋಡಿ, ಈ ಜಾಗ ಸಮಾಂತರವಾಗಿದೆ ABಗೆ, CDಯು ಸಮಾಂತರವಾಗಿದೆ. ಅದೇ ತರ ಈ ರೀತಿ ಎಳೆಯಬಹುದು. PQ ಅನ್ನೋ RS ಅನ್ನೋ ಜಾಗ ಈ ರೀತಿ ಸಮಾಂತರವಾಗಿದೆ. ನೋಡಿ, ಹಾಗಾದ್ರೆ ಎರಡು ಜಾಗಗಳನ್ನ ಸಮಾಂತರವಾಗಿ ಎಳೆತಾ ಹೋದಾಗ ವೃತ್ತದ ಅಂತ್ಯ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕಗಳು ಅಥವಾ ಜಾಗಗಳು ಒಂದಕ್ಕೊಂದು ಏನಾಗಿರ್ತವೆ? ಸಮಾಂತರವಾಗಿರ್ತವೆ. ಅದು ಜಾಗ ಆಗುತ್ತೆ. ನಾವು ಒಂದೇ ಬಿಂದುವಿನಲ್ಲಿ ಏನಾಗುತ್ತೆ? ಸ್ಪರ್ಶಕ ಆಗುತ್ತೆ. ಒಂದೇ ಒಂದು ಬಿಂದುವಿನಲ್ಲಿ ವೃತ್ತವನ್ನು ಸ್ಪರ್ಶಿಸೋದ್ರಿಂದ ಅದರಿಂದ ಕರಿತೀವಿ ಸ್ಪರ್ಶಕ ಅಂತ ಕರಿತೀವಿ. ಅವು ಒಂದಕ್ಕೊಂದು ಸಮಾಂತರವಾಗಿರ್ತವೆ. ಈ ABಗೆ ಈಗ XY ಅನ್ನೋದೇನಾಗಿದೆ? ಸಮಾಂತರವಾಗಿದೆ. ABಗೆ XY ಸ್ಪರ್ಶಕವು ಸಮಾಂತರವಾಗಿದೆ ಅಂತೇಳಿ ಹೇಳ್ಬೋದು. ಈಗ ಇದರ ಮೇಲೆ ಪ್ರಮೇಯ ಪಡೆಯುವಾಗ ಅದನ್ನು ಸಾಧಿಸುತ್ತೆ. ಈಗ ಇನ್ನೊಂದು ಏನಪ್ಪಾ ಅಂದ್ರೆ, ಒಂದು ವೃತ್ತ ಇದೆ. ಈ ವೃತ್ತದಲ್ಲಿ ವೃತ್ತ ಕೇಂದ್ರ O ಅಂತ ಕೊಡಿ, A ಅಂತ ಕೊಡಿ. ವೃತ್ತ ಕೇಂದ್ರದಿಂದ ನಾನು AB ಅಂತ ಒಂದು ಸ್ಪರ್ಶಕವನ್ನ ಎಳೆದಿದ್ದೀನಿ. ಈ AB ಅನ್ನೋ ಸ್ಪರ್ಶಕ P ಬಿಂದುವಿನಲ್ಲಿ ವೃತ್ತವನ್ನ ಸ್ಪರ್ಶಿಸಿದೆ. P ಅನ್ನೋದು ಸ್ಪರ್ಶ ಬಿಂದು, ವೃತ್ತದ ಮೇಲಿನ ಸ್ಪರ್ಶ ಬಿಂದು. ಈ AB ಅನ್ನೋ ಒಂದು ಸ್ಪರ್ಶಕ ವೃತ್ತವನ್ನ P ಅನ್ನೋ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸಿದೆ. ಆ ವೃತ್ತ ಕೇಂದ್ರದಿಂದ ಸ್ಪರ್ಶ ಬಿಂದುವಿಗೆ ಒಂದು ರೇಖೆಯನ್ನು ಎಳೆದಿದ್ದೀನಿ. ಅದು ಏನಾಗುತ್ತೆ? ತ್ರಿಜ್ಯ. ಹೌದಾ? ತ್ರಿಜ್ಯದ ವೃತ್ತದ ಮೊತ್ತ ಏನು? ವೃತ್ತ ಕೇಂದ್ರದಿಂದ ವೃತ್ತದ ಮೇಲಿನ ಒಂದು ಬಿಂದುವಿಗೆ ಎಳೆದ ರೇಖೆಯನ್ನು ಅಂತ ಕರಿತೀವಿ ತ್ರಿಜ್ಯ. OP ಅನ್ನೋದೇನು? ತ್ರಿಜ್ಯ. OP ಅನ್ನೋದು ತ್ರಿಜ್ಯ. AB ಅನ್ನೋದು ಏನು? ಸ್ಪರ್ಶಕ. AB ಅನ್ನೋದು ಸ್ಪರ್ಶಕ, OP ಅನ್ನೋದು ಸ್ಪರ್ಶಕ. ಹಾಗಾದ್ರೆ OP ಅನ್ನೋದು ತ್ರಿಜ್ಯ, AB ಅನ್ನೋದು ಸ್ಪರ್ಶಕ. ಹೌದಾ? ಹಾಗಾದ್ರೆ ತ್ರಿಜ್ಯ ಮತ್ತು ಸ್ಪರ್ಶಕಕ್ಕೂ ನಡುವಿನ ಸಂಬಂಧವನ್ನ ಒಂದು ಪ್ರಮೇಯ ಇರುತ್ತೆ. ಏನಪ್ಪಾ ಅಂತಂದ್ರೆ, ತ್ರಿಜ್ಯದ ಅಂತ್ಯ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಅಂತ ಇರುತ್ತೆ. ಇದನ್ನು ನಾವು ಈಗ ಸಾಧನೆ ಮಾಡೋಣ. ಹೇಗೆ ಅದು ಲಂಬವಾಗಿರುತ್ತದೆ ಅಂತ ನೋಡಿ. AB ಅನ್ನೋದು ಸ್ಪರ್ಶಕ, OP ಅನ್ನೋದು ತ್ರಿಜ್ಯ. ಅಥವಾ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಏನಾಗಿರುತ್ತೆ? ಲಂಬವಾಗಿರುತ್ತದೆ. ಅಂದ್ರೆ ಸ್ಪರ್ಶಕ ಮತ್ತು ತ್ರಿಜ್ಯಗಳ ನಡುವಿನ ಕೋನ ಏನಾಗುತ್ತೆ? ಲಂಬ ಕೋನ ಆಗುತ್ತೆ. ಹಾಗಾಗಿ ಇದು ಲಂಬವಾಗಿರುತ್ತದೆ. ತ್ರಿಜ್ಯವು ಸ್ಪರ್ಶಕಕ್ಕೆ ಸ್ಪರ್ಶ ಬಿಂದುವಿನಲ್ಲಿ ಏನಾಗಿರುತ್ತೆ? ಲಂಬವಾಗಿರುತ್ತದೆ
ನಾವು ಸಾಧನೆ ಮಾಡೋಣ. ಏನು ಇದು ಕೂಡ ಇಂಪಾರ್ಟೆಂಟ್ ಪ್ರಮೇಯ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಹೇಳಿಕೆ ಬರೆಯೋಣ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಬೇಕಾದ್ರೆ ಹೇಳ್ಬೋದು ನಾವು. ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ತ್ರಿಜ್ಯದ ಸ್ಪರ್ಶಕವು ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಇದು ಕೂಡ ಇಂಪಾರ್ಟೆಂಟ್ ಪ್ರಮೇಯ. ಇನ್ನು ವೃತ್ತದ ಮೇಲಿನ ಯಾವುದೇ ವೃತ್ತದ ಮೇಲೆ ನಾವು ಅನೇಕ ಬಿಂದುಗಳಿದೆ. ಆ ಬಿಂದುವಿನ ಯಾವುದೇ ಬಿಂದುವಿಗೆ ನಾವು ಸ್ಪರ್ಶಕ ಎಳೆಯಬಹುದು ಅಂತ. ಅದರಲ್ಲಿ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ, ಆ ಸ್ಪರ್ಶಕ ನಾವು ಸ್ಪರ್ಶ ಬಿಂದುವಿಗೆ ಹೌದಾ, ಆ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಏನಾಗಿರುತ್ತೆ, ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿದೆ. ವೃತ್ತದ ಮೇಲೆ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಏನಾಗಿರುತ್ತೆ, ಲಂಬವಾಗಿರುತ್ತದೆ ಎಂಬುದನ್ನು ಒಂದು ಹೇಳಿಕೆ. ಆ ಹೇಳಿಕೆಯನ್ನ ಅಲ್ಲಿ ಸಾಧನೆ ಮಾಡುವಂಥದ್ದು ನಿಜ ಅಂತ. ಅದನ್ನೀಗ ನಾವು ಹೇಗೆ ನಿಜ ಅಂತ ನಾವು ವೃತ್ತ ಅಂತ ಹೇಳಿದರೆ ಹಾಗೆ ಒಂದು ವೃತ್ತವನ್ನು ಹೇಳೋಣ. ವೃತ್ತಕ್ಕೆ ಗೊತ್ತಲ್ವಾ, ವೃತ್ತದ ಮೇಲೆ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ. ಈಗ ಸ್ಪರ್ಶಕ ಎಳೆಯಬೇಕು ಅಂದ್ರೆ ನಾವು ಸ್ಪರ್ಶಕ ಒಂದು ಬಿಂದುವನ್ನು ವೃತ್ತದ ಮೇಲೆ ಒಂದು ಬಿಂದುವನ್ನು ವೃತ್ತ ಮಾಡ್ಕೊಳ್ಳೋಣ. ಅದನ್ನು ನಾನು ಎ ಅಂತ ತಗೋತೀನಿ. ಸೊ ಎ ಅಂತ ಸ್ಪರ್ಶ ಬಿಂದು ವೃತ್ತ ಮಾಡ್ಕೊಂಡಿದ್ದೀನಿ. ಆ ಸ್ಪರ್ಶ ಬಿಂದುವಿಗೆ ಪಿ ಕ್ಯೂ ಅನ್ನೋ ಒಂದು ಸ್ಪರ್ಶಕವನ್ನು ಎಳೆದಿದ್ದೀನಿ. ಎ ಅನ್ನೋ ಒಂದು ಸ್ಪರ್ಶ ಬಿಂದು ತ್ರಿಜ್ಯ ಓ ಇಂದ ಆ ಸ್ಪರ್ಶ ಬಿಂದುವಿಗೆ ಒಂದು ತ್ರಿಜ್ಯವನ್ನು ಎಳೆದಿದ್ದೀನಿ. ಅವ್ರು ಹೇಳೋ ಪ್ರಕಾರ ವೃತ್ತದ ಮೇಲೆ ಒಂದು ಸ್ಪರ್ಶ ಬಿಂದು, ಆ ಸ್ಪರ್ಶ ಬಿಂದುವಿಗೆ ಏನು ಬಿಂದುವಿನಲ್ಲಿ ಸ್ಪರ್ಶಕ ಎಳೆದಿದ್ದೀವಿ. ಆ ಸ್ಪರ್ಶ ಬಿಂದುವಿಗೆ ಎಳೆದ ತ್ರಿಜ್ಯ ಈ ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ಎಂಬುದನ್ನು ನಾವು ಪ್ರೂವ್ ಮಾಡಬೇಕು. ಈಗ ದತ್ತಾಂಶ ಬರೆಯೋಣ. ದತ್ತ ಏನಪ್ಪಾ ಅಂದ್ರೆ ಓ ವೃತ್ತ ಕೇಂದ್ರ ಎ ಸ್ಪರ್ಶ ಬಿಂದು, ಅಲ್ಲಿ ಏನಿದೆ ಅಂತ ಬರೆಯಬಹುದು. ಎ ಸ್ಪರ್ಶ ಬಿಂದು, ಪಿ ಕ್ಯೂ ಸ್ಪರ್ಶಕವಾಗಿದೆ, ಓ ಎ ಸ್ಪರ್ಶ ಬಿಂದುವಿಗೆ ತ್ರಿಜ್ಯವಾಗಿದೆ. ಓ ಎ ಸ್ಪರ್ಶ ಬಿಂದುವಿಗೆ ಎಳೆದ ತ್ರಿಜ್ಯ. ಅಲ್ಲಿ ಏನಿದೆ ಅಂತ ಬರೆದಿದೆ. ಎ ಸ್ಪರ್ಶ ಬಿಂದು, ಪಿ ಕ್ಯೂ ಅನ್ನೋದು ಸ್ಪರ್ಶ ಬಿಂದುವಿಗೆ ಎಳೆದ ತ್ರಿಜ್ಯ, ಓ ಎ ಅನ್ನೋದು ಸ್ಪರ್ಶ ಬಿಂದುವಿಗೆ ಎಳೆದ, ಪಿ ಕ್ಯೂ ಅನ್ನೋದು ಸ್ಪರ್ಶಕ, ಓ ಎ ಅನ್ನೋದು ಸ್ಪರ್ಶ ಬಿಂದುವಿಗೆ ಎಳೆದ ತ್ರಿಜ್ಯ ಅಂತ ನಾನು ಚಿತ್ರವನ್ನು ನೋಡಿಕೊಂಡು ಬರ್ತೀನಿ. ಈಗ ಸಾಧನೆ ಏನು ಮಾಡಬೇಕು ನಾವು? ಸ್ಪರ್ಶ ಬಿಂದುವಿಗೆ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. ತ್ರಿಜ್ಯ ಯಾವುದು? ಓ ಎ, ಲಂಬ ಪಿ ಕ್ಯೂ ಈ ತರ ಹೇಳ್ಬೋದು. ಅಥವಾ ಪಿ ಕ್ಯೂ ಲಂಬ ಓ ಎ. ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. ಸ್ಪರ್ಶ ಬಿಂದುವಿಗೆ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಇದನ್ನು ನಾವು ಪ್ರೂವ್ ಮಾಡಬೇಕು. ಈಗ ಒಂದು ರಚನೆಯನ್ನ ಮಾಡ್ಕೊಳ್ಳೋಣ. ರಚನೆ ಎಕ್ಸ್ ವೈ ಎನ್ನುವ ರೇಖೆಯಲ್ಲಿ ಪಿ ಕ್ಯೂ ಸ್ಪರ್ಶಕ. ಈ ಎಕ್ಸ್ ವೈ ರೇಖೆಯ ಮೇಲೆ ಕ್ಯೂ ಬಿಂದುವನ್ನು ಗುರುತಿಸಿ ಓ ಕ್ಯೂ ಅನ್ನು ಸೇರಿಸಿ. ನೋಡಿ, ಎಕ್ಸ್ ವೈ ಅನ್ನೋ ಒಂದು ರೇಖೆಯ ಮೇಲೆ
ಈಗ ಕ್ಯೂ ಬಿಂದುವನ್ನು ಗುರುತಿಸೋಣ. ಅಥವಾ ನೀವು ಪಿ ಕ್ಯೂ ಅನ್ನೋ ಸ್ಪರ್ಶಕ ಪಿ ಕ್ಯೂ ಸ್ಪರ್ಶಕ ಪಿ ಕ್ಯೂ ಸ್ಪರ್ಶಕ ಪಿ ಕ್ಯೂ ಸ್ಪರ್ಶಕ ಪಿ ಕ್ಯೂ ಒಂದು ಸ್ಪರ್ಶಕ ಪಿ ಕ್ಯೂ ರೇಖೆಯ ಮೇಲೆ ಕ್ಯೂ ಬಿಂದುವನ್ನು ಗುರುತಿಸಿ ಓ ಕ್ಯೂ ಅನ್ನು ಸೇರಿಸಿ. ಪಿ ಕ್ಯೂ ಬಿಂದುವಿನ ಸ್ಪರ್ಶಕ ಬರೋದ್ರಿಂದ ಆರ್ ಬಿಂದುವನ್ನು ಗುರುತಿಸಿ ಓ ಆರ್ ಅನ್ನು ಸೇರಿಸಿ. ಪಿ ಕ್ಯೂ ಅನ್ನೋ ಒಂದು ಸ್ಪರ್ಶಕ ರೇಖೆಯ ಮೇಲೆ ಎಲ್ಲಾದರೂ ಆಯ್ತು ಒಂದು ಆರ್ ಅಂತ ಒಂದು ಬಿಂದುವನ್ನು ಗುರುತು ಮಾಡಿ ಅದನ್ನು ಸೇರಿಸಿ ಓ ಆರ್ ಅನ್ನು ಸೇರಿಸಿ. ಪಿ ಕ್ಯೂ ರೇಖೆಯ ಮೇಲೆ ಆರ್ ಬಿಂದುವನ್ನು ನೀವು ಈ ಕಡೆ ಗುರುತಿಸಿ ಈ ಕಡೆ ಗುರುತಿಸಿ ಆರ್ ಬಿಂದುವನ್ನು ಗುರುತಿಸಿ ಓ ಆರ್ ಅನ್ನು ಸೇರಿಸಿ. ನೋಡಿ ರಚನೆ ಆದ್ಮೇಲೆ ಸಾಧನೆ ಮಾಡೋಣ. ಸಾಧನೆಯಲ್ಲಿ ನೋಡಿ ಆರ್ ಬಿಂದು ವೃತ್ತದ ಹೊರಭಾಗದಲ್ಲಿದೆ. ವೃತ್ತದ ಹೊರಭಾಗದಲ್ಲಿ ಹೊರಗಡೆ. ಹೌದಾ? ಹಾಗಾಗಿ ಓಆರ್ ಅನ್ನೋದು ನೋಡಿ, ಓಆರ್ ಅನ್ನೋದು ಓಎಗಿಂತ ತುಂಬ ದೊಡ್ಡದಾಗಿದೆ. ಓಆರ್ ಅನ್ನೋದು ವೃತ್ತ ಬಿಂದು ಆರ್ ಬಿಂದು ವೃತ್ತದ ಹೊರಭಾಗದಲ್ಲಿದೆ. ಆದ್ದರಿಂದ ಏನು ಹೇಳ್ಬೋದು? ಓಆರ್ ಈಸ್ ಗ್ರೇಟರ್ ದೆನ್ ಓಎ. ಹೌದಾ? ಇದು ನೋಡಿ, ವೃತ್ತದ ಮೇಲಿನ ಬಿಂದು ಓಎ, ವೃತ್ತದ ಮೇಲೆ ಓ ಅನ್ನೋದು ವೃತ್ತದಿಂದ ಹೊರಗಡೆ ಇರೋದ್ರಿಂದ ನಮಗೆ ಇವೆರಡಲ್ಲಿ ಯಾವುದು ದೂರ ಅತಿ ದೊಡ್ಡ ಉದ್ದ ಇದೆ? ಓ ಆರ್ ದೊಡ್ಡದಿದೆ ಅಲ್ವಾ? ಓ ಆರ್ ಈಸ್ ಗ್ರೇಟರ್ ದೆನ್ ಏನಾಗಿದೆ? ಓ ಎ ಆಗಿದೆ. ಓ ಆರ್ ಈಸ್ ಗ್ರೇಟರ್ ದೆನ್ ಓ ಎ ಆಗಿದೆ. ಹಾಗಾದ್ರೆ ಎ ಬಿಂದುವನ್ನು ಹೊರತುಪಡಿಸಿದ್ರೆ ವೃತ್ತದ ಮೇಲಿನ ಯಾವುದೇ ಬಿಂದುಗಳು, ಹಾಗಾದ್ರೆ ಅದೇ ತರ ಎ ಎಕ್ಸ್ ವೈ ನ ಮೇಲೆ ಎಕ್ಸ್ ಪಿ ಕ್ಯೂ ರೇಖೆ ಪಿ ಕ್ಯೂ ಮೇಲೆ ಪಿ ಕ್ಯೂ ರೇಖೆಯ ಮೇಲೆ ಈ ಪಿ ಕ್ಯೂ ಮೇಲೆ ಎ ಬಿಂದುವನ್ನು ಹೊರತುಪಡಿಸಿ ಇನ್ನು ಯಾವುದೇ ಬಿಂದುಗಳು ತಗೊಂಡು ಯಾವುದೇ ಬಿಂದು ಎ ಬಿಂದು ಬಿಟ್ಟು ಯಾವುದೇ ಬಿಂದುವು ಏನಾಗಿದೆ? ಎ ಬಿಂದುವನ್ನು ಬಿಟ್ಟು ಯಾವುದೇ ಬಿಂದುವು ವೃತ್ತ ಕೇಂದ್ರಕ್ಕೆ ದೂರದ ಬಿಂದುವಾಗಿದೆ. ಹೌದಾ? ಎ ಬಿಂದುವನ್ನು ಬಿಟ್ಟರೆ ವೃತ್ತದ ಮೇಲೆ ನೀವು ಯಾವುದೇ ಬಿಂದುವನ್ನು ಗುರುತಿಸಿದ್ರು ಕೂಡ ಆ ಒಂದು ದೂರ, ಆ ಬಿಂದುಕ್ಕೆ ವೃತ್ತ ಕೇಂದ್ರಗಳ ದೂರ ಏನಾಗಿದೆ? ಎ ಬಿಂದುಗಿಂತ ಏನಾಗಿದೆ? ದೂರದಲ್ಲೇ ಇರೋದ್ರಿಂದ ಓ ಎ ವೃತ್ತ ಕೇಂದ್ರಕ್ಕೆ ಕನಿಷ್ಠ ದೂರ. ಓ ಎ ವೃತ್ತ ಕೇಂದ್ರಕ್ಕೆ ಅಥವಾ ಎ ಬಿಂದು ಎ ಬಿಂದು ವೃತ್ತ ಕೇಂದ್ರಕ್ಕೆ ಓಎ ರೇಖೆಯು ವೃತ್ತ ಕೇಂದ್ರಕ್ಕೆ ಕನಿಷ್ಠ ದೂರದಲ್ಲಿದೆ. ವೃತ್ತ ಕೇಂದ್ರಕ್ಕೆ ಕನಿಷ್ಠ ಹತ್ತಿರದಲ್ಲಿದೆ, ಕನಿಷ್ಠ ದೂರದಲ್ಲಿದೆ ಅಂತ ಹೇಳ್ಬೋದು. ಹೌದಾ? ಓಎನ ಬಿಟ್ಟು ನೀವು ವೃತ್ತದ ಪಿ ಕ್ಯೂ ರೇಖೆಯಿಂದ ಯಾವುದೇ ಬಿಂದುವನ್ನು ಗುರುತಿಸಿ ವೃತ್ತ ಕೇಂದ್ರದಿಂದ ರೇಖೆ ಎರಡೂ ಕೂಡ ಅವೆಲ್ಲವೂ ಕೂಡ ಏನಾಗಿದೆ? ಎ ಬಿಂದುವಿಗಿಂತ ದೂರದಲ್ಲಿದೆ. ವೃತ್ತ ಕೇಂದ್ರಕ್ಕೆ ಎ ಬಿಂದುವಿಗಿಂತ ದೂರದಲ್ಲಿ
ರೇಖೆ ಆಗಿರೋದ್ರಿಂದ ಯಾವ ರೇಖೆಯು ವೃತ್ತ ಕೇಂದ್ರಕ್ಕೆ ಕನಿಷ್ಠ ದೂರದಲ್ಲಿರುತ್ತೋ ಅದು ಯಾವಾಗಲೂ ಏನಾಗುತ್ತೆ ಲಂಬವಾಗಿರುತ್ತದೆ. ವೃತ್ತದ ಮೇಲಿನ ಬಿಂದುವಿಗೆ ಏನಾಗುತ್ತೆ ಲಂಬವಾಗಿರುತ್ತದೆ. ಏನಾಗಿದೆ OA ಲಂಬ PQ ಅದು ಕನಿಷ್ಠ ದೂರದಲ್ಲಿರೋದ್ರಿಂದ ಏನಂತ ಹೇಳ್ಬೋದು OA ಲಂಬ PQ ಆಗಿದೆ ಅಂತ ಹೇಳಿ ಹೇಳ್ಬೋದು. ಯಾಕೆ ಅಂದರೆ PQ ಮೇಲೆ ಇತರೆ ಬಿಂದುಗಳಿಗಿಂತ OA ಕನಿಷ್ಠ ಉದ್ದವನ್ನು ಹೊಂದಿರೋದ್ರಿಂದ OA ಅನ್ನೋದು ಕನಿಷ್ಠ ಉದ್ದವನ್ನು ಹೊಂದಿರೋದ್ರಿಂದ ಬೇರೆ ಬಿಂದುವಿಗೆ ಎಳೆದ ರೇಖೆಗಿಂತ ಹೋಲಿಸ್ಕೊಂಡ್ರೆ OA ಅನ್ನೋದು ಕನಿಷ್ಠ ಉದ್ದವನ್ನು ಹೊಂದಿರೋದ್ರಿಂದ PR ಗೆ OA ಏನಾಗಿದೆ ಲಂಬವಾಗಿದೆ ಅಂತ ಹೇಳಿ ಹೇಳ್ಬೋದು. ಸೊ ಅರ್ಥ ಆಯ್ತು. ಈ ರೀತಿ ನಾವು ಪ್ರೂವ್ ಮಾಡಬೇಕು. ಯಾಕೆ ಹೇಗೆ ಪ್ರೂವ್ ಮಾಡಬೇಕು? ವೃತ್ತದ ಮೇಲೆ PQ ರೇಖೆ ಮೇಲೆ ಒಂದು ಬಿಂದುವನ್ನು ಗುರುತಿಸಿ ಆ ಬಿಂದು ವೃತ್ತದಿಂದ ಹೊರಭಾಗದಲ್ಲಿರೋದ್ರಿಂದ ಏನಾಗುತ್ತೆ OA ಗಿಂತ ಏನಾಗುತ್ತೆ ಅದು ದೂರದಲ್ಲಿದೆ. ಅದೇ ರೀತಿ ಈ ರೇಖೆ ಮೇಲೆ ನೀವು ಯಾವುದೇ ಬಿಂದುವನ್ನು ಗುರುತಿಸಿದ್ರು ಕೂಡ ಆ ಬಿಂದು ವೃತ್ತ ಕೇಂದ್ರದಲ್ಲಿ A ಗಿಂತ ಏನಾಗಿರುತ್ತೆ ದೂರದಲ್ಲೇ ಇದೆ. ಹಾಗೆ A ಎಂಬ ಬಿಂದುನೇ ವೃತ್ತಕ್ಕೆ ಇಲ್ಲಿ ಗುರುತಿಸುವಂತಹ ವೃತ್ತದ ಮೇಲೆ A ಬಿಂದುವೇ ವೃತ್ತಕ್ಕೆ ಕನಿಷ್ಠ ದೂರದಲ್ಲಿರೋದು. ಹಾಗೆ OAನೇ ಅತ್ಯಂತ ಕನಿಷ್ಠ ಉದ್ದವಾಗಿದೆ. ಆ ಕನಿಷ್ಠ ಉದ್ದವಾಗಿರುವಂಥದ್ದು ಏನಾಗಿರುತ್ತೆ ಸ್ಪರ್ಶಕಕ್ಕೆ ಏನಾಗಿರುತ್ತೆ ಲಂಬವಾಗಿರುತ್ತದೆ. ಯಾವ ಉದ್ದವು ಕನಿಷ್ಠ ಉದ್ದ ಆಗಿದೆ ಅದು ಯಾವ ಸ್ಪರ್ಶಕಕ್ಕೆ ಏನಾಗಿರುತ್ತೆ ಲಂಬವಾಗಿರುತ್ತದೆ ಅನ್ನೋದನ್ನು ನಾವು ಈ ರೀತಿ ಪ್ರೂವ್ ಮಾಡಬಹುದು. ಕನಿಷ್ಠ ಉದ್ದವು ಕನಿಷ್ಠ ದೂರದಲ್ಲಿರುವಂತಹ ರೇಖೆಯು ಸ್ಪರ್ಶಕಕ್ಕೆ ಏನಾಗಿರುತ್ತೆ ಲಂಬವಾಗಿರುತ್ತದೆ ಅನ್ನೋದನ್ನ ಈ ಒಂದು ಪ್ರಮೇಯಕ್ಕೆ ತಿಳಿಸುತ್ತೇವೆ. ಅಂದರೆ ತ್ರಿಜ್ಯವು ಸ್ಪರ್ಶಕಕ್ಕೆ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾದ ಮೇಲೆ ನಾವು ಲೆಕ್ಕವನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದರೆ ಇದನ್ನ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮಕ್ಕಳ. ಇದ್ರ ಮೇಲೆ ಒಂದು ಅಭ್ಯಾಸ ಲೆಕ್ಕ ಇದೆ 100 ಮಾರ್ಕ್ಸ್ ಇಂದು. ಈಗ ಈ ಒಂದು ವಿಷಯದ ಮೇಲೆ ಈಗ ನಾವು ಅದನ್ನ ನಡೆಸ್ತಾ ಹೋಗೋಣ. ವೃತ್ತವು ಹೊಂದಿರಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟು? ನೋಡಿ, ವೃತ್ತ ಎಷ್ಟು ಸ್ಪರ್ಶಕಗಳನ್ನು ಹೊಂದಿದೆ ಅಂತ ಕೇಳಿದ್ರೆ ನಾನು ಹೇಳಿದ ಹಾಗೆ ವೃತ್ತದ ಮೇಲೆ ಹಲವಾರು ಬಿಂದುಗಳಿದೆ. ಆ ಪ್ರತಿಯೊಂದು ಬಿಂದುವು ಕೂಡ ನಾವು ಏನು ಸ್ಪರ್ಶಕ ಬೆಳಿಬಹುದು ಅಂತ. ಹಾಗೆ ಎಷ್ಟು ಬಿಂದುಗಳಿದೆ? ಅಪರಿಮಿತ ಬಿಂದುಗಳಿದೆ. ಹಾಗೆ ಅಪರಿಮಿತ ಸ್ಪರ್ಶಕಗಳನ್ನು ನಾವು ಹೇಳ್ಬೋದು. ಎರಡನೇ ಕ್ವಶನ್, ವೃತ್ತವನ್ನು ಸ್ಪರ್ಶಕವನ್ನು ಛೇದಿಸುವ ಬಿಂದುಗಳ ಸಂಖ್ಯೆ ಎಷ್ಟು? ಈಗ ವೃತ್ತವನ್ನ ಸ್ಪರ್ಶಕವನ್ನು ಎಷ್ಟು ಬಿಂದುಗಳಲ್ಲಿ ಛೇದಿಸುತ್ತೆ? ವೃತ್ತವನ್ನು ಎಷ್ಟು ಬಿಂದುಗಳಲ್ಲಿ ಛೇದಿಸುತ್ತೆ? ಒಂದೇ ಬಿಂದು ತಾನೆ. ನೀವು ಯಾವುದೇ ಬಿಂದು ಹೇಳಿದ್ರು ಕೂಡ ಒಂದೇ ಬಿಂದುವಿನಲ್ಲಿ ಅಷ್ಟೇ ಛೇದಿಸುವ ವೃತ್ತವನ್ನು. ಹಾಗಾಗಿ ಒಂದೇ ಒಂದು ಬಿಂದುವಿನಲ್ಲಿ ಮಾತ್ರ ಸ್ಪರ್ಶಕವು ವೃತ್ತವನ್ನು ಛೇದಿಸುತ್ತದೆ ಅಂತ ಹೇಳ್ಬೋದು. ಮೂರನೇ ಕ್ವಶನ್, ಒಂದು ವೃತ್ತವು ಹೊಂದಿರಬಹುದಾದ ಸಮಾಂತರ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಎಷ್ಟು ಅಂತ ಹೇಳಿದರೆ ನೋಡಿ ಪ್ರತಿಯೊಂದು ಅಭಿಮುಖ ಈಗ ಬಿಂದುಗಳಿಗೆ ನಾವು ಸಮಾಂತರವಾಗಿ ಅನೇಕ ಅಪರಿಮಿತ ಸ್ಪರ್ಶಕಗಳನ್ನ ಹೇಳ್ಬೋದು. ಸಮಾಂತರವಾಗಿ ಈ ಎರಡು ಬಿಂದು ಈ ತರ ಸಮಾಂತರವಾಗಿ ಹೇಳ್ಬೋದು. ಹೌದಾ? ಈ ರೀತಿ ನಾವು ಯಾವುದೇ ಎರಡು ಬಿಂದುಗಳಿಗೆ ಸಮಾಂತರವಾಗಿ ಇಲ್ಲಿ ಎಷ್ಟೊಂದು ಬಿಂದುಗಳಿಗೆ ಪ್ರತಿಯೊಂದು ಎರಡು ಬಿಂದುಗಳಿಗೆ ಅಭಿಮುಖ ಬಿಂದುಗಳಿಗೆ ಅಪರಿಮಿತ ಸಮಾಂತರ ರೇಖೆಗಳನ್ನು ಹೇಳ್ಬೋದು. ಅಪರಿಮಿತ ಅಂತ ಹೇಳ್ಬೋದು. ನೆಕ್ಸ್ಟ್, ಒಂದು ವೃತ್ತ ಸ್ಪರ್ಶಕ ಮತ್ತು ಒಂದು ವೃತ್ತ ಹೊಂದಿರುವ ಸಾಮಾನ್ಯ ಬಿಂದುವೆ ಡ್ಯಾಶ್ ಆಗಿದೆ. ಒಂದು ವೃತ್ತ ಸ್ಪರ್ಶಕ ಮತ್ತು ಸಾಮಾನ್ಯ ಬಿಂದು. ಸ್ಪರ್ಶಕಕ್ಕೂ ಮತ್ತು ವೃತ್ತಕ್ಕೂ ಇರುವ ಸಾಮಾನ್ಯ ಬಿಂದುವನ್ನ ಏನಂತ ಕರಿತೀವಿ? ಸ್ಪರ್ಶ ಬಿಂದು ಅಂತ ಹೇಳಿ ಕರಿತೀವಿ. ಸ್ಪರ್ಶಕಕ್ಕೂ ಮತ್ತು ವೃತ್ತಕ್ಕೂ ಎರಡಕ್ಕೂ ಅದು ಸಾಮಾನ್ಯ ಬಿಂದುವಾಗಿದೆ. ಹಾಗಾಗಿ ಅದಕ್ಕೆ ಸ್ಪರ್ಶ ಬಿಂದು. ಆಯ್ತಾ ಮಕ್ಕಳ? ಇನ್ನೊಂದು ಪ್ರಶ್ನೆ, 5 ಸೆಂಟಿಮೀಟರ್ ಈ ಪ್ರಮಾಣ ಇದೆ. 5 ಸೆಂಟಿಮೀಟರ್ ತ್ರಿಜ್ಯ ಕೊಟ್ಟಿದ್ದಾರೆ 5 ಸೆಂಟಿಮೀಟರ್. ವೃತ್ತಕ್ಕೆ P ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ. ಒಂದು ವೃತ್ತಕ್ಕೆ P ಬಿಂದುವಿಗೆ ಒಂದು ಸ್ಪರ್ಶಕ ಹೇಳಿದರೆ ಅದು PQ ಅಂತ ಹೇಳಿದರೆ ಸ್ಪರ್ಶಕ P ಬಿಂದುವಿನಲ್ಲಿ ಸ್ಪರ್ಶಕ ಹೇಳಿದರೆ ಇದು ವೃತ್ತ ಕೇಂದ್ರ O ದಿಂದ ಎಳೆದ ರೇಖೆಯನ್ನು Q ಬಿಂದುವಿನಲ್ಲಿ ಸಂಧಿಸುತ್ತದೆ. ಹಾಗಾದ್ರೆ OQ ನೋಡಿ, ವೃತ್ತ ಕೇಂದ್ರದಿಂದ ಎಳೆದ ರೇಖೆಯನ್ನು Q ಬಿಂದುವಿನಲ್ಲಿ ಸಂಧಿಸುತ್ತೆ. OQ ಎಷ್ಟು ಸೆಂಟಿಮೀಟರ್? 12 ಸೆಂಟಿಮೀಟರ್. ಆದರೆ PQ ಉದ್ದವನ್ನು ಕಂಡುಹಿಡಿಯುತ್ತೇವೆ ಹೇಳಿದ್ದಾರೆ. PQ ಉದ್ದವನ್ನು ಕಂಡುಹಿಡಿಯುತ್ತೀವಿ. ಇಷ್ಟು ದತ್ತಾಂಶ. ತ್ರಿಜ್ಯ
ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡಿ ಇದನ್ನು ನಾವು ಯಾವ ವಿಧದಲ್ಲಿ ಕಂಡುಹಿಡಿಯಬೇಕು? ನೋಡಿ ಸ್ಪರ್ಶ ಬಿಂದುವಿನಲ್ಲಿ ತ್ರಿಜ್ಯ OP ಅನ್ನ ತ್ರಿಜ್ಯ ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕ್ಕೆ ಏನಾಗಿರುತ್ತೆ? ಲಂಬವಾಗಿರುತ್ತದೆ ಅಂತ ನಾವು ಪ್ರಮೇಯದಲ್ಲಿ ಸಾಧಿಸಿದ್ವಿ. ಲಂಬವಾಗಿದೆ ಅಂದರೆ OPQ ಅನ್ನೋದೇ ಲಂಬಕೋನ ತ್ರಿಭುಜ. OPQ ಏನು? ಲಂಬಕೋನ ತ್ರಿಭುಜ ಅಂದರೆ ಇಲ್ಲಿ P ಅನ್ನೋದು ಏನು? ಲಂಬಕೋನ. OPQ ಯಾವ ಲಂಬಕೋನ? ಕೋನ OPQ = 90 ಡಿಗ್ರಿ. ನೋಡಿ ಲಂಬಕೋನ ತ್ರಿಭುಜ ಅಂದ ತಕ್ಷಣ ನಮಗೆ ಭಾವವನ್ನು ಕಂಡುಹಿಡಿಯಲಿಕ್ಕೆ ಒಂದು ಪ್ರಮೇಯ ಇದೆ. ನಾವು ಹಿಂದೆ ಒಂದು ಪಾಠದಲ್ಲಿ ಸಾಧಿಸಿದ್ವಿ. ಪೈಥಾಗರಸ್ ಪ್ರಮೇಯದ ಪ್ರಕಾರ ಇದನ್ನ ಬಿಡಿಸೋಣ. ಪೈಥಾಗರಸ್ ಪ್ರಮೇಯದಲ್ಲಿ ವಿಕರ್ಣದ ಮೇಲಿನ ವರ್ಗವು, ನೋಡಿ ವಿಕರ್ಣ ಯಾವುದು? OQ. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಭಾವಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿದೆ. OP ಲಂಬಕೋನಕ್ಕೆ ಮುಖ್ಯ ಭಾವ ಯಾವುದು? ವಿಕರ್ಣ. ವಿಕರ್ಣದ ವರ್ಗವು ಉಳಿದೆರಡು ಭಾವಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂತ ನಮಗೆ ಗೊತ್ತಿದೆ. OQ ಅಂದ್ರೆ 12 ಸ್ಕ್ವೇರ್, OP ಅಂದ್ರೆ 5 ಸ್ಕ್ವೇರ್ ಪ್ಲಸ್ PQ ಸ್ಕ್ವೇರ್. 5 ಸ್ಕ್ವೇರ್ ಈ ಕಡೆ ತಗೊಂಡು 12 ಅಂದ್ರೆ 144, 5 25 ಪ್ಲಸ್ 25 ಈ ಕಡೆ ಬಂದ್ರೆ -25 PQ ಸ್ಕ್ವೇರ್. ಹಾಗಾದ್ರೆ 144ರಲ್ಲಿ 25 ಕಳೆದ್ರೆ ಎಷ್ಟು ಬರುತ್ತೆ? 14ರಲ್ಲಿ 5 ಅಂದ್ರೆ 9, 3ರಲ್ಲಿ 2 ಅಂದ್ರೆ 1 ಎಷ್ಟಾಗುತ್ತೆ? 119 PQ ಸ್ಕ್ವೇರ್. 119 PQ ಸ್ಕ್ವೇರ್. PQ ಸ್ಕ್ವೇರ್ ರೂಟ್ ಆಫ್ 119. ಹಾಗಾದ್ರೆ PQ ನ ಉದ್ದ ಎಷ್ಟಾಗಿದೆ? ಸ್ಕ್ವೇರ್ ರೂಟ್ ಆಫ್ 119. PQ ನ ಉದ್ದ ಸ್ಕ್ವೇರ್ ರೂಟ್ ಆಫ್ 119 ವರ್ಗಮೂಲವನ್ನ ನಾವು ಕಂಡುಹಿಡಿಯಬಹುದು. ಏನು? ಭಾಗಾಕಾರ ವಿಧಾನದಿಂದ ಕಂಡುಹಿಡಿಯಬಹುದು. ಈ ಕಡೆ ಎರಡೆರಡು ಹಂಗಿಗೆ ಗುಂಪು ಮಾಡ್ತಾ ಬಂದ್ರೆ ಒಂದಕ್ಕೆ ಬರುತ್ತೆ, ಒಂದು ಇದು ಭಾಗಾಕಾರ ವಿಧಾನ 9ನೇ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಇನ್ನು 19 ತಿಳ್ಕೊಂಡೆ. 19 ಭಾಗ ಆಗಲ್ಲ, ಪಾಯಿಂಟ್ ಇಟ್ಕೊಂಡು ಏನು ಮಾಡ್ತೀವಿ? 2 0 ಹಾಕ್ಬಿಡ್ತೀವಿ. ಇಲ್ಲಿ ಎಷ್ಟು 0 ಬೇಕಾದ್ರೂ ಹಾಕೋಬಹುದು, ಎಷ್ಟು ಜೊತೆ ಬೇಕಾದರೂ ಒಂದೊಂದು ಜೊತೆ ಇಳಿಸ್ಕೊತೀವಿ. ಹೌದಾ? 1900 ಆಯಿತು. ಇಲ್ಲಿ ಒಂದನ್ನು ಕೊಡ್ಕೊತೀವಿ. ಎಷ್ಟಾಯಿತು? 2 ಆಯಿತು. ಒಂದನ್ನು ಕೊಟ್ಕೊಂಡ 2 ಆಯಿತು. ಇಲ್ಲಿ ಯಾವ ಒಂದು ಸಂಖ್ಯೆ ತಗೊಂಡ್ರೆ ಇಲ್ಲಿ ಯಾವ ಸಂಖ್ಯೆ ತಗೋತೀವೋ ಇಲ್ಲೂ ಅದೇ ಸಂಖ್ಯೆ ತಗೋಬೇಕು. ಇಲ್ಲ 5 ತಗೊಂಡು 25 ಇದು 25 ಆಗುತ್ತೆ. ಇದಕ್ಕೆ ಜಾಸ್ತಿ ಸಂಖ್ಯೆ ತಗೊಳ್ಳೋದಾದ್ರೆ 1900ಕ್ಕೆ ಸಮೀಪವಾದ ಸಂಖ್ಯೆ ಯಾವುದು ಬರುತ್ತೆ ನೋಡೋಣ. ಈಗ 29 9 1 8 9 2 18 19 21 1 8 9 2 18 18 26 269. ಹಾಗಾದ್ರೆ ಇಲ್ಲಿ ಪಾಯಿಂಟ್ ಇಲ್ಲಿ ಎಷ್ಟಾಯ್ತು? ಇಲ್ಲಿ ಒಂದಕ್ಕೆ ಎಷ್ಟೇ ತಗೊಂಡ್ರೆ 190 ತಗೊಂಡ್ರೆ 25 ಇಲ್ಲಿ 26 ಆಗಿ ತಗೋಣ. 6 36 3 6 12 12 7 ತಗೋಣ. 7 ಹತ್ರ ಹಾಕೋದು 7 ತಗೋಣ. 7 49 9 ಎಷ್ಟು 4 7 2 14 14 ಪ್ಲಸ್ 4 ಹಾಗಾದ್ರೆ 27 ಎಷ್ಟಾಗುತ್ತೆ? 181 ಕಳೆದ್ರೆ 1 ಆಗುತ್ತೆ 1.7. ಆನ್ಸರು ಎಷ್ಟಾಗುತ್ತೆ? 1.7 ವರ್ಗಮೂಲ ಎಷ್ಟಾಗುತ್ತೆ? 1.7 ಬರುತ್ತೆ. ಎಷ್ಟಿದೆ? ಅಲ್ಲ 10.7 ಎಷ್ಟು ಬರ್ತದೆ? 10.7 ಸೆಂಟಿಮೀಟರ್ ಬರುತ್ತೆ. ಎಷ್ಟು ಸೆಂಟಿಮೀಟರ್ ಬರುತ್ತೆ? ಈಗ 10ಕ್ಕೆ 100 ಅಂತ ತಗೋತೀವಲ್ವಾ, ಇದು 9 ಬರುತ್ತೆ. ಹಾಗಾಗಿ ಇದು ಎಷ್ಟಾಗುತ್ತೆ? 10.7 ಸೆಂಟಿಮೀಟರ್ ಆಗುತ್ತೆ. 160 ಎಷ್ಟು? 10.7. ಹಾಗಾದ್ರೆ ಇದರ ಒಂದು ಬೆಲೆ 10.7. ಹಾಗಾಗಿ PQ ನ ಉದ್ದ 10.7 ಸೆಂಟಿಮೀಟರ್ ಅಂತ ಹೇಳಿ ಪೈಥಾಗರಸ್ನ ಪ್ರಮೇಯ ಉಪಯೋಗಿಸ್ಕೊಂಡ್ವಿ. ಇಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕಿಂತ ಮುಂಚೆ ಯಾವುದನ್ನು ಬಳಸ್ಕೊಂಡ್ವಿ? ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗುತ್ತದೆ. ಹಾಗಾಗಿ ಲಂಬಕೋನ ಆಗಿದೆ, ಲಂಬಕೋನ ಇದೆ, ತ್ರಿಭುಜ ಇದೆ. ಲಂಬಕೋನ ತ್ರಿಭುಜ ಅಂದ ತಕ್ಷಣ ಪೈಥಾಗರಸ್ ಪ್ರಮೇಯ ಉಪಯೋಗಿಸ್ಕೊಂಡು ನಮಗೆ ಯಾವ ಭಾವ ಬೇಕೋ ಆ ಭಾವದ ಉತ್ತರವನ್ನು ಕಂಡುಹಿಡಿಯಬಹುದು. ಸೊ ಈ ರೀತಿ
1 ಮಾರ್ಕ್ಸ್ ಲೆಕ್ಕವನ್ನು ಎಕ್ಸಾಮಲ್ಲಿ ಈ ಒಂದು ಪ್ರೊವೈಡ್ ಮೇಲೆ ಕೇಳ್ತಾರೆ. ಈಗ ವೃತ್ತದ ಮೇಲೆ ಹಲವಾರು ಬಿಂದು ಇದೆ. ಆ ಬಿಂದುವಿನಿಂದ ಬಿಂದುಗಳಲ್ಲಿನ ಅನೇಕ ಅಪರಿಮಿತ ಸ್ಪರ್ಶಗಳನ್ನು ಎಳೆಯಬಹುದು ಅಂತ ಗೊತ್ತಾಗುತ್ತೆ. ಈಗ ಬಿಂದು ಬಾಹ್ಯ ಬಿಂದುವಾಗಿದೆ. ಒಂದು ವೃತ್ತಕ್ಕೆ ಬಿಂದು ಬಾಹ್ಯವಾಗಿದ್ರೆ ಅಂದರೆ ಹೊರಗಡೆ ಇದೆ. ನಾನು ಒಂದು ಬಾಹ್ಯ ಬಿಂದುವನ್ನು ಬಿಡಿಸಿದ್ದೀನಿ. ಆ ಬಾಹ್ಯ ಬಿಂದುವಿನಿಂದ ಎಷ್ಟು ಸ್ಪರ್ಶಕಗಳನ್ನು ವೃತ್ತಕ್ಕೆ ಎಳೆಯಬಹುದು? ಇದು ಬಾಹ್ಯ ಬಿಂದು ಯಾವ ಕಡೆ ಬಿಡಿಸ್ಕೊಂಡಿಲ್ಲ ಬಿಡಿಸ್ತೀವಿ, ಯಾವ ಪಾಠದಲ್ಲಿ ಬಿಡಿಸ್ಕೊಂಡು ಎಷ್ಟೊಂದು ಬಾಹ್ಯ ಬಿಂದುವನ್ನು ಬಿಡಿಸ್ಬೋದು. ಹಾಗಾದ್ರೆ ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಷ್ಟು ಸ್ಪರ್ಶಗಳನ್ನು ಎಳೆಯಬಹುದು? ನೋಡಿ, ಎಷ್ಟು ಎಳಿಬಹುದು? ಒಂದು ಬಾಹ್ಯ ಬಿಂದು, ಒಂದು ಬಾಹ್ಯ ಬಿಂದು ಎಷ್ಟು ಎಳಿಬಹುದು? ಪಿಯಿಂದ ಒಂದೇ ಸ್ಪರ್ಶಕ ವೃತ್ತವನ್ನು ಒಂದೇ ಬಿಂದುವಿನ ಸ್ಪರ್ಶಿಸುತ್ತಾನೆ. ಹಾಗಾದ್ರೆ ಎಷ್ಟು ಎಳೆಯಕ್ಕೆ ಸಾಧ್ಯ? ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ಮಾತ್ರ ಎಳೆಯಕ್ಕೆ ಸಾಧ್ಯ. ವೃತ್ತದ ಮೇಲಿನ ಬಿಂದುವಿಗೆ ಒಂದು ಬಿಂದುವಿಗೆ ಒಂದು ಸ್ಪರ್ಶಕ, ಆದರೆ ಬಾಹ್ಯ ವೃತ್ತದ ಮೇಲಿನ ಒಂದು ಬಿಂದುವಿಗೆ ಒಂದು ಸ್ಪರ್ಶಕ. ಅದೇ ಬಿಂದು ಬಾಹ್ಯದಲ್ಲಿ ವೃತ್ತದಿಂದ ಹೊರಗಡೆ ಇದ್ದರೆ ಆ ಒಂದು ಬಿಂದುವಿನಿಂದ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ಎಳೆಯಬಹುದು. ಅರ್ಥ ಆಯ್ತಾ? ಈ 2 ಸ್ಪರ್ಶಕಗಳ ಉದ್ದ ಹೇಗಿರುತ್ತೆ? ಹಾಗಾದ್ರೆ ಎ ಬಿಯ ಉದ್ದ ಮತ್ತು ಬಿ ಬಿಯ ಉದ್ದ. ಎ ಬಿ ಎಂಬುದು ಸ್ಪರ್ಶ ಬಿಂದು. ಈ 2 ಸ್ಪರ್ಶ ಬಿಂದುವಿಗೆ 2 ಸ್ಪರ್ಶಕಗಳನ್ನು ಬಾಹ್ಯ ಬಿಂದುವಿನಿಂದ ಎಳೆದಿದ್ದೀವಿ. ಎ ಪಿ ಮತ್ತು ಬಿ ಪಿ ಅನ್ನೋದು ಏನು? ಬಾಹ್ಯ ಅಂದರೆ ಹೊರಗೆ ಬಾಹ್ಯ ಬಿಂದು ಪಿ ನಿಂದ ಎಳೆದ ಸ್ಪರ್ಶಕಗಳು ಅವುಗಳ ಉದ್ದ ಏನಾಗುತ್ತೆ? ಅವುಗಳ ಉದ್ದ ಏನಾಗುತ್ತೆ? ಸಮನಾಗಿರುತ್ತದೆ. ಯಾವಾಗಲೂ ಬಾಹ್ಯ ಬಿಂದು ಒಂದೇ ಬಿಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಏನಾಗಿರುತ್ತೆ? ಸಮನಾಗಿರುತ್ತದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಕೂಡ. ಇದನ್ನು ಮುಂದಿನ ತರಗತಿಯಲ್ಲಿ ಪ್ರೂವ್ ಮಾಡೋಣ. ಈಗ ಇಲ್ಲಿ ಏನು ತಿಳ್ಕೊಂಡ್ರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಷ್ಟು ಸ್ಪರ್ಶಕಗಳನ್ನು ಎಳೆಯಕ್ಕೆ ಸಾಧ್ಯ? 2 ಸ್ಪರ್ಶಕಗಳನ್ನು ಮಾತ್ರ ಎಳೆಯಕ್ಕೆ ಸಾಧ್ಯ ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಆದರೆ ಒಳಗಡೆ ಬಿಂದು, ಅದೇ ತರ ಒಳಗಡೆ ಬಿಂದು ಇದೆ. ವೃತ್ತದ ಒಳಗಡೆ ಇದ್ದರೆ ಬಿಂದು ಯಾವುದೇ ಸ್ಪರ್ಶಕವನ್ನು ಎಳೆಯಲಿಕ್ಕೆ ಸಾಧ್ಯವಿಲ್ಲ. ವೃತ್ತದ ಹೊರಗಡೆ ಇದ್ದರೆ ಬಿಂದು 2 ಸ್ಪರ್ಶಕ ಎಳೆಯಬಹುದು. ವೃತ್ತದ ಮೇಲಿದ್ರೆ 1 ಸ್ಪರ್ಶಕ ಎಳೆಯಬಹುದು. ಅದೇ ಬಿಂದು ವೃತ್ತದ ಒಳಗಡೆ ಇದ್ದರೆ ಯಾವುದೇ ಸ್ಪರ್ಶಕಗಳನ್ನು ಎಳೆಯಲಿಕ್ಕೆ ಸಾಧ್ಯವಿಲ್ಲ. ಅರ್ಥ ಆಯ್ತಾ? ಈಗ ಗೃಹಪಾಠ ನೋಡ್ರಿ. ಗೃಹಪಾಠ ವೃತ್ತ ಕೇಂದ್ರ ಓನಿಂದ ವೃತ್ತದ ಮೇಲಿನ ಬಿಂದುವಿಗೆ ಎಳೆದ ಉದ್ದ ಸೆಂಟಿಮೀಟರ್ ಮತ್ತು ವೃತ್ತ ಕೇಂದ್ರದಿಂದ ಸ್ಪರ್ಶಕ P2 ಮೇಲೆ ವೃತ್ತ ಕೇಂದ್ರ O ಅನ್ನೋದು ವೃತ್ತ ಕೇಂದ್ರದಿಂದ ಸ್ಪರ್ಶ ಬಿಂದು P ಸ್ಪರ್ಶ ಬಿಂದು ಕೇಂದ್ರದಿಂದ O ವೃತ್ತ ಕೇಂದ್ರದಿಂದ ವೃತ್ತದ ಮೇಲಿನ ಬಿಂದು P ಗೆ ಎಳೆದ ಉದ್ದ ಎಷ್ಟು? 5 ಸೆಂಟಿಮೀಟರ್. ಮತ್ತು ವೃತ್ತ ಕೇಂದ್ರದಿಂದ ಸ್ಪರ್ಶಕ
ಸ್ಪರ್ಶಕ ಪಿ ಕ್ಯೂನ ಮೇಲೆ ವೃತ್ತಕೇಂದ್ರದ ಸ್ಪರ್ಶಕ ಪಿ ಕ್ಯೂನ ಮೇಲೆ ಓ ಕ್ಯೂನ ಉದ್ದ 13 ಸೆಂಟಿಮೀಟರ್ ಆದರೆ ಪಿ ಕ್ಯೂನ ಉದ್ದ ಕಂಡುಹಿಡಿಯಿರಿ. ಪಿ ಕ್ಯೂನ ಉದ್ದ ಕಂಡುಹಿಡಿಯಿರಿ. ವೃತ್ತದ ಮೇಲೆ ಮೇಲಿನ ವೃತ್ತದ ಮೇಲಿನ ಯಾವುದೇ ಬಿಂದುವಿಗೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟು? ಮಕ್ಕಳ ಜೊತೆಗೆ ನಾವು ಎಷ್ಟು ಗೃಹಪಾಠವನ್ನು ಕೊಟ್ಟಿದ್ದೀವಿ, ಇವೆರಡು ಲೆಕ್ಕವನ್ನು ಮಾಡ್ಕೊಂಡು ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ಒಂದು ಮುಖ್ಯವಾದ ಪಾಠವನ್ನು ಬಿಡಿಸೋಣ. ಧನ್ಯವಾದ.